ಕತ್ತಲೆಯಲ್ಲಿ ಕುಳಿತುಕೊಂಡಿರುವಂತ ಜನರಿಗೆ ಒಂದು ದೊಡ್ಡ ಬೆಳಕು. ಯಾರು ಆ ಬೆಳಕು? ಯೇಸು ಕ್ರಿಸ್ತನು ಮಾತ್ರವೇ. ಯಾಕಂದ್ರೆ ನಾನು ನೀವು ನಂಬಿರುವಂತ ಒಂದೇ ದೇವರು, ಆತನು ಸೃಷ್ಟಿಕರ್ತನಾದ ದೇವರು. ಎಂತ ಸೃಷ್ಟಿಕರ್ತನಾದ ದೇವರು ಅಂತ ಹೇಳಿದ್ರೆ, ಆತನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು. ನೋಡಿ, ನಾವು ನೋಡುವಂಥದ್ದು, ನೋಡದೇ ಇರುವಂಥದ್ದು ಎಲ್ಲವನ್ನ, ಸರ್ವ ಭೂಮಂಡಲವನ್ನ ಉಂಟು ಮಾಡಿದ್ದು ಯೆಹೋವನೊಬ್ಬನೇ. ಜ್ಞಾನವನ್ನ, ತಿಳುವಳಿಕೆಯನ್ನ, ಉಸಿರಾಟವನ್ನ, ಪ್ರಾಣವನ್ನ ಕೊಟ್ಟಂತ ಒಬ್ಬನೇ ದೇವರು. ಆ ದೇವರನ್ನ ನಾವು ನಂಬಿದ್ದೇವೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಭೂಲೋಕವನ್ನು ಉಂಟು ಮಾಡಿ ಅದರಲ್ಲಿನ ಮನುಷ್ಯರನ್ನು ಸೃಷ್ಟಿಸಿದವನು ನಾನೇ. ನಾವು ಹಾಗೆ ಹುಟ್ಟು ಬಂದಿಲ್ಲ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಅನ್ಯ ಜನರಿಗೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಲ್ಪಟ್ಟಿದೆ. ಅಲ್ಲಿ ಕೊರ್ನೇಲ್ ಎಂಬ ಒಬ್ಬ ವ್ಯಕ್ತಿ ಇದ್ದನು. ಆತನು ಶತಾಧಿಪತಿ ಆಗಿದ್ದನು, ಆತನು ಭಕ್ತನು, ಆತನ ಮನೆಯವರ ಸಹಿತವಾಗಿ ದೇವರಿಗೆ ಭಯಪಡುವವನಾಗಿದ್ದನು. ಆತನು ಜನರಿಗೆ ಬಹಳ ದಾನ ಧರ್ಮಗಳನ್ನು ಮಾಡುತ್ತಾ ಇದ್ದನು. ಆತನು ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಆದರೆ ಒಂದು ಕೊರತೆ ಉಂಟು ಅವನಲ್ಲಿ. ಅವನು ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾನೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅವನು ತನ್ನ ಮನೆಯವರ ಸಹಿತವಾಗಿ ಭಯ ಭಕ್ತಿ ಉಳ್ಳವನಾಗಿದ್ದಾನೆ. ಆದರೆ ಒಂದು ಕೊರತೆ ಇತ್ತು. ಏನ್ ಕೊರತೆ? ಆತನ ರಕ್ಷಣೆಯ ಆ ಒಂದು ಅನುಭವ ಪಡಲಿಲ್ಲ. ಯಾಕೆ ಎಂಬುದಾಗಿ ಹೇಳಿದ್ರೆ, ಆತನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇನ್ನೂ ಇಲ್ಲ. ಆತನ ಯೇಸು ಕ್ರಿಸ್ತನ ಬಗ್ಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ಅವನಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರವೇ ಆತನಿಗೆ ಒಂದು ದರ್ಶನ ಉಂಟಾಗುತ್ತದೆ. ಏನಾದ್ರೆ ಜೊಪ್ಪದಲ್ಲಿರುವಂತ ಪೇತ್ರನನ್ನು ಕರೆಸಿ, ಆತನು ನಿನಗೆ ಬೋಧನೆ ಹೇಳ್ತಾನೆ ಎಂಬುದಾಗಿ ಹೇಳುವಾಗ ಈತನು ಕಳಿಸ್ತಾನೆ, ತನ್ನ ಸೇವಕರನ್ನ ಕಳಿಸಿ ಜೊಪ್ಪದಲ್ಲಿರುವಂತ ಪೇತ್ರನನ್ನು ಕರೆಸ್ತಾನೆ. ಪೇತ್ರನು ಬರ್ತಾನೆ, ಅನ್ಯನಾಗಿರುವಂತ ಕೊರ್ನೇಲಿಯನ ಮನೆಗೆ ಪ್ರಥಮವಾಗಿ ಬರ್ತಾ ಇದ್ದಾನೆ. ಅವನು ಬರುವಾಗ, ಅನ್ಯನಾಗಿರುವಂತ ಈ ವ್ಯಕ್ತಿಯ ಮನೆಗೆ ನಾನು ಯಾಕೆ ಹೋಗ್ಬೇಕು? ಯಾಕಂದ್ರೆ ಈತನು ಯೆಹೂದ್ಯನು. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಯಾರು? ಸೃಷ್ಟಿಕರ್ತನಾದ ದೇವರು. ಈ ಲೋಕಕ್ಕೆ, ಕತ್ತಲೆ ಆಗಿರುವಂತ ಲೋಕಕ್ಕೆ ಆತನು ಬಂದನು. ನನಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟನು. ನಮ್ಮ ಪಾಪವನ್ನು ಕ್ಷಮಿಸುವುದಕ್ಕೋಸ್ಕರ ಆತನು ಕಲ್ವಾರಿ ಕ್ರೂಜಲ್ಲಿ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿದನು. ಆತನು ಮರಣ ಹೊಂದಿ 3ನೇ ದಿನದಲ್ಲಿ ಆತನು ಮೃತ್ಯುಂಜಯನಾಗಿ ಎದ್ದು ಬಂದನು. ನಮಗೆ ಪ್ರತ್ಯಕ್ಷನಾದನು. ನಾವೇ ಆತನ ಸಾಕ್ಷಿಗಳು. ವಿ ಆರ್ ದ ವಿಟ್ನೆಸ್ ಎಂಬುದಾಗಿ ಹೇಳುವಾಗ ಆತನ ಮೇಲೆ ಪವಿತ್ರಾತ್ಮ ಮಳೆಯು ಸುರಿಸಲ್ಪಟ್ಟಿತ್ತು. ಪೇತ್ರನು ಇನ್ನೂ ಮಾತನಾಡ್ತಾ ಇರಬೇಕಾದ್ರೆ ಪರಿಶುದ್ಧಾತ್ಮದ ಮಳೆಯು ಸುರಿಸಿತು. ನಾವು ಏನ್ ಮಾಡಬೇಕು ಎಂಬುದಾಗಿ ಹೇಳುವುದಾದ್ರೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಯೇಸು ಕ್ರಿಸ್ತನ ನಾಮದಲ್ಲಿ, ಹೆಸರಿನಲ್ಲಿ ದೀಕ್ಷಾಸ್ನಾನ ಹೊಂದಿರಿ ಎಂಬುದಾಗಿ ಹೇಳುವಾಗ ಕೊರ್ನೇಲ್ ತನ್ನ ಮನೆಯವರು ಎಲ್ಲರೂ ಸೇರಿ ಆ ಒಂದು ದೀಕ್ಷಾಸ್ನಾನ ತೆಗೆದುಕೊಳ್ತಾರೆ. ಯಾರು ಅಶುದ್ಧರು, ಯಾರು ಅನ್ಯರು, ಇವರು ಯಾರು ಇಲ್ಲ, ಸಮಾಜದಲ್ಲಿ ಯಾರೂ ಇಲ್ಲ, ಇವರಿಗೆ ಏನು ಹೆಸರೇ ಇಲ್ಲ ಎಂಬುದಾಗಿ ಹೇಳುವಂತ ಜನರನ್ನ ದೇವರು ಆರಿಸಿ ಅವರನ್ನ ಮೇಲಕ್ಕೆ ತರುವಾತನಾಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಚನವನ್ನು, ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಗುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಬೇರೆ ಯಾವ ನಾಮದಿಂದಲೂ, ಯಾವ ಹೆಸರಿಂದಲೂ, ಯಾವ ಮನುಷ್ಯರಿಂದಲೂ, ಯಾವ ವಸ್ತುವಿಂದ ನಮಗೆ ರಕ್ಷಣೆ ಆಗುವುದಿಲ್ಲ. ಆಗುವುದು ಒಂದೇ ನಾಮ. ಅದ್ಯಾವ ನಾಮ? ಯೇಸು ಕ್ರಿಸ್ತನ ನಾಮದಿಂದಲೇ ನಮಗೆ ರಕ್ಷಣೆ. ಎಫೆಸ 1ನೇ ಅಧ್ಯಾಯ 7ನೇ ವಚನ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. ದಿಸ್ ಈಸ್ ಅನ್ಕಂಡೀಷನಲ್ ಗ್ರೇಸ್. ಎಫೆಸ 2:8, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ. ನಮಗೆ ರಕ್ಷಣೆ ಹೇಗೆ ಸಿಗುತ್ತೆ? ರಕ್ಷಣೆ ಹೇಗೆ ಸಿಗುತ್ತೆ ಅಂದ್ರೆ, ಸಾಲ್ವೇಷನ್ ಹೇಗೆ ನಮಗೆ ಸಿಗುತ್ತೆ ಅಂದ್ರೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ. ಕೃಪೆ, ದೇವರ ಕೃಪೆ, ದೇವರ ಕೃಪೆ ಎಲ್ಲರ ಮೇಲೆ ಇದೆ. ದೇವರ ಕೃಪೆ ಎಷ್ಟು ಅದ್ಭುತವಾಗಿರುತ್ತೆ ನೋಡಿ. ನಾನು ಪಾಪಿ, ನಾವೆಲ್ಲರೂ ಪಾಪಿಗಳೇ, ನಾವು ನಶಿಸಿ ಹೋಗ್ಬೇಕು. ಆದ್ರೆ ದೇವರ ಕೃಪೆ ನಮ್ಮ ಮೇಲೆ ಅಷ್ಟು ಅಪಾರವಾಗಿದೆ. ಅದಕ್ಕೋಸ್ಕರವೇ ನಾವು ಇನ್ನೂ ಬದುಕಿ ಉಳಿತಾ ಇದ್ದೇವೆ. ನಾವು ಸತ್ರ ಎಲ್ಲ ಹೋಗ್ತೀವಿ, ಪರಲೋಕಕ್ಕೂ ಹೋಗ್ತೀವಿ. ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಈ ರಕ್ಷಣೆಯು ನಿಮ್ಮಿಂದ ಉಂಟಾದ. ನಾನು ಏನೂ ಮಾಡಿಲ್ಲ ಈ ರಕ್ಷಣೆಗೋಸ್ಕರ, ನಾನು ಏನೂ ಮಾಡಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ್ ಎಲ್ಲವನ್ನ ಶಿಲುಬೆ ಮೇಲೆ ಮುಗಿಸಿದ್ದಾನೆ. ನಾನು ನೀನು ಮಾಡಬೇಕಾಗಿರುವಂಥದ್ದೇನೆಂದ್ರೆ ಯೇಸುವಿನ ಮೇಲೆ ನಂಬಿಕೆ. ಯೇಸುವಿನ ಮೇಲೆ ನಂಬಿಕೆ, ಅದು ದೇವರ ವರವೇ. 9ನೇ ವಚನ ನೋಡಿ, ಬಹಳ ಇಂಪಾರ್ಟೆಂಟ್ ಇದೆ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದುದಲ್ಲ. ಪುಣ್ಯ ಕ್ರಿಯೆಯಿಂದ
ಉಂಟಾಗೋದಲ್ಲ. ಕೆಲವೊಬ್ಬರು ಹೇಳ್ತಾರೆ, ಕೆಲವೊಬ್ರು ಲೋಕದಲ್ಲಿ ಎಷ್ಟೋ ಗಣ್ಯ ವ್ಯಕ್ತಿಗಳಿದ್ದಾರೆ, ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ, ಅವರು ತಮ್ಮ ಆಸ್ತಿಯನ್ನು ಕೊಡ್ತಾರೆ, ಅಂತಸ್ತನ್ನು ಕೊಡ್ತಾರೆ, ಹಣವನ್ನು ಕೊಡ್ತಾರೆ, ಬಡವರಿಗೆ ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ. ಲೋಕದ ವಿಷಯದಲ್ಲಿ ನೋಡುವುದಾದ್ರೆ ಓ ಎಂತ ಉತ್ತಮವಾದ ವ್ಯಕ್ತಿ ಈತನು, ಆದರೆ ಅವರ ಜೀವಿತಕ್ಕೆ ರಕ್ಷಣೆಯೇ ಇಲ್ಲ. ಯಾಕೆ? ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ನಮಗೆ ರಕ್ಷಣೆ, ಪುಣ್ಯ ಕಾರ್ಯದಲ್ಲಿ ಮಾಡುವುದಾದ್ರೆ ನಮಗೆ ರಕ್ಷಣೆ ಇಲ್ಲ. ಆದರೆ ಪುಣ್ಯ ಕಾರ್ಯ ಮಾಡಿಕೊಡುದು ಎಂಬುದಾಗಿಲ್ಲ. ಮುಂದೆ ಆ ವಚನದಲ್ಲಿ ನೋಡುವುದಾದ್ರೆ ನೀವು ಸತ್ಕಾರ್ಯಗಳನ್ನು ಮಾಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಆ ಸತ್ಕಾರ್ಯಗಳಿಂದ ನಿಮಗೆ ರಕ್ಷಣೆ ಆಗುವುದು ಇಲ್ಲ. There is no guarantee to receive salvation with only good works. ನಾನು ಯೇಸು ಕ್ರಿಸ್ತನನ್ನ ಒಬ್ಬನೇ ರಕ್ಷಕನು, ಒಬ್ಬನೇ ದೇವರು ಎಂಬುದಾಗಿ ನಾನು ಅಂಗೀಕಾರ ಮಾಡಿದ್ರೆ ದೇವರ ದೃಷ್ಟಿಯಲ್ಲಿ ನಾವು ಅಮೂಲ್ಯರು. ಯಾಕಂದ್ರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡುವುದಾದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸದುತ್ತರವನ್ನು ಕೊಡ್ತಾನೆ. ಯಾಕಂದ್ರೆ ಕೀರ್ತನೆ 125 ವರ್ಷವಿಡುವವನು ಚಿಯೋನ್ ಪರ್ವತದ ಹಾಗೆ ಇದ್ದಾನೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರ್ತದೆ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾ ಕಾಲವು ತನ್ನ ಜನರ ಸುತ್ತಲೂ ಇರುವನು. ನಾವು ಮನೆಗೆ ಹೋಗ್ತೀವೋ, ಶಾಲೆಗೆ ಹೋಗ್ತೀವೋ, ಕಾರ್ಖಾನೆಗೆ ಹೋಗ್ತೀವೋ, ಆಫೀಸ್ಗೆ ಹೋಗ್ತೀವೋ, ಎಲ್ಲೋ ಹೋಗ್ತೀವೋ, ದೇವರ ಪರಿಶುದ್ಧ ಪ್ರಸನ್ನತೆ ನಮ್ಮ ಜೊತೆಯಲ್ಲೇ ಯಾವಾಗ್ಲೂ ಇರುವಂತನಾಗಿದೆ. ಎಲ್ಲ ಜನರಿಗೆ, ಬರೀ ಕ್ರೈಸ್ತಿಯರಿಗೆ ಮಾತ್ರ ಯೇಸು ಕ್ರಿಸ್ತನು ದೇವರಲ್ಲ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಂತದ್ದು ಕ್ರೈಸ್ತಿಯ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕಲ್ಲ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವುದು ತನ್ನ ಮಕ್ಕಳಾಗಿ ನಮ್ಮನ್ನ ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದಿದ್ದಾರೆ. ಅದಕ್ಕೋಸ್ಕರವೇ ನರ ಪ್ರಾಣಿಗಳಿಗೆ, ಎಲ್ಲಾ ಮಾನವರಿಗೆ, ನಮಗೆ ಇಡೀ ಲೋಕಕ್ಕೆ, ಇಡೀ ಪ್ರಪಂಚಕ್ಕೆ ನಮಗೆ ಇರುವಂತ ಒಂದೇ ದೇವರು, ಅದು ಯೇಸು ಕ್ರಿಸ್ತನು. ಈಗ ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನಮ್ಮ ಆರೋಗ್ಯದಾಯಕನಾಗಿರುವಂಥ ದೇವರು ನಮ್ಮ ಪ್ರಾರ್ಥನೆ ಕೇಳಿ, ನಮ್ಮ ಕಣ್ಣೀರನ್ನು ನೋಡಿ, ನಮ್ಮ ಭಾರವನ್ನು ನೋಡಿ, ನಮಗೆ ಸದುತ್ರವನ್ನು ಕೊಟ್ಟು ನಮಗೆ ಎಲ್ಲ ಬಾಧೆಗಳಿಂದ ನಮ್ಮನ್ನು ಬಿಡಿಸಿ ಕಾಯುವಾತನಾಗಿದ್ದಾನೆ. ನಮಗೆ ಸಕಲ ರೋಗಗಳಿಂದ, ಸಮಸ್ತ ರೋಗಗಳಿಂದ ನಮ್ಮನ್ನು ವಾಸಿ ಮಾಡುವವನಾಗಿದ್ದಾನೆ. ಅದು ಯೇಸು ಕ್ರಿಸ್ತನ ನಾಮದಿಂದಲೇ ಮಾತ್ರವೇ. ಅಪ್ಪ, ನಮ್ಮ ಜೀವಿತದಲ್ಲಿ, ನಮ್ಮ ಕೌಟುಂಬಿಕ ಜೀವಿತದಲ್ಲಿ, ನಮ್ಮ ಬಂಧು ಮಿತ್ರರ ಜೀವಿತದಲ್ಲಿ ಸ್ವಾಮಿ ನೀನು ಕಾರ್ಯವನ್ನು ಮಾಡುವಂತನಾಗಿದ್ದೆ ಸ್ವಾಮಿ. ಅಪ್ಪ, ಅನೇಕರು ನಿನ್ನನ್ನು ತಿಳಿದೇ ಅನೇಕರು ಇದ್ದಾರೆ, ಅವರೆಲ್ಲರನ್ನ ಸ್ವಾಮಿ ನಿನ್ನ ಮಂದಿಗೆ ಸೇರಿಸಿ ಸ್ವಾಮಿ. ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಬಂಧು ಮಿತ್ರರನ್ನ, ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಸದಸ್ಯರನ್ನು, ಒಂದೊಂದು ಕುಟುಂಬ ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ಅಪ್ಪ, ನಾವು ಮಾಡುವಂಥ ಪ್ರಾರ್ಥನೆ ಕೇಳು ಸ್ವಾಮಿ. ನಮ್ಮ ಕಣ್ಣೀರನ್ನು ಒರೆಸು, ನಮ್ಮ ಭಾರವನ್ನು ನೀಗಿಸು ಸ್ವಾಮಿ. ಯಾಕಂದ್ರೆ ನರ ಪ್ರಾಣಿಗಳಿಗೆ ನೀನೇ ಯಜಮಾನನು, ನೀನೇ ಸೃಷ್ಟಿಕರ್ತನಾದ ದೇವರು. ಯೆಹೋವನೇ, ನಿನ್ನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನಮ್ಮ ಕೈ ಕಾಳುಗಳನ್ನು ಮುಟ್ಟು ಸ್ವಾಮಿ. ಮಂಡಿ ನೋವಿನಿಂದ ನಮಗೆ ಬಿಡುಗಡೆಯನ್ನು ಕೊಡು. ಶರೀರದಲ್ಲಿ ಅನೇಕ ತೊಂದರೆಗಳು ಉಂಟು, ಅದನ್ನೆಲ್ಲ ನೀಗಿಸಿ ನಮಗೆ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಮನಸ್ಸಿಗೆ ಶಾಂತಿಯನ್ನು ಕೊಡು ಸ್ವಾಮಿ. ಮನಸ್ಸಿನಲ್ಲಿ ಒತ್ತಡಗಳು ಸ್ವಾಮಿ, ಅದನ್ನು ತೆಗೆದುಹಾಕಿ ನಮಗೆ ಸಮಾಧಾನವನ್ನು ಕೊಡು. ಯಾಕಂದ್ರೆ ನೀನು ಸಮಾಧಾನದ ಕರ್ತನು. ನಿರೀಕ್ಷೆ ಇಲ್ಲದೆ ಇರುವಂತ ಜೀವಿತಕ್ಕೆ ಅಪ್ಪ ನಮಗೆ ನಿರೀಕ್ಷೆಯನ್ನು ಕೊಡು. ಯಾಕಂದ್ರೆ ನೀನೇ ನಿರೀಕ್ಷೆ ಸ್ವಾಮಿ. ಹೌದು ಅಪ್ಪ ಯೇಸುವೆ, ನಾನೇ ಮಾರ್ಗವು, ಸತ್ಯವು, ಜೀವವು ಆಗಿದ್ದೇನೆ ಎಂಬುದಾಗಿ ಹೇಳಿದಂತ ದೇವರೇ. ಅಪ್ಪ, ಯುಗದ ಸಮಾಪ್ತಿಯವರೆಗೆ ನಾನೇ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳಿದಂತ ದೇವರೇ, ನಮ್ಮ ಸಂಗಡ ಇರುವಾತನೇ ನಿನ್ನ ಮೇಲೆ ನಂಬಿಕೆ ಇಟ್ಟು, ಯೇಸುವೆ ನಿನ್ನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಕಣ್ಣೀರನ್ನು ನೋಡಿ ನಮಗೆ ಸದುತ್ತರವನ್ನು ಪಾಲಿಸು ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿ ಸದುತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬಲವುಳ್ಳ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ.